ನೀನು ಅಂದುಕೊಳ್ಳುತ್ತಿರುವೆ ಎಲ್ಲವೂ ಮುಗಿದು ಹೋಯಿತೆಂದು, ನಿನ್ನ ಶ್ರಮ ನಿಷ್ಫಲವಾಯಿತೆಂದು, ಕನಸುಗಳೆಲ್ಲ ಕಣ್ಮರೆಯಾಯಿತೆಂದು. ಈಗ ತಲೆಕೆಳಗಾದ ಈ ಜೀವನದಲ್ಲಿ ಧೈರ್ಯವಿಲ್ಲದೆ ಕುಳಿತುಕೊಂಡಿರುವೆಯಾ? ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ CV ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸ್ಟ್ರಾಂಗ್ ಮೋಟಿವೇಶನಲ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಿಮ್ಮ CV. ನೀವು ದಯಮಾಡಿ ಈ ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾನೆ ನನ್ನೊಂದಿಗೆ ನಿಮ್ಮ ಸಕ್ಸಸ್ ಜರ್ನಿಯನ್ನು ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ನೀನು ಬದುಕಿನಲ್ಲಿ ಸೋತಿದ್ದೀಯಾ? ಹೋರಾಟದಲ್ಲಿ ಒಬ್ಬನೇ ಅನ್ನಿಸುತ್ತಿದೆಯಾ? ಹಿಂದೆ ಸರಿಯಬೇಕು ಅನ್ನಿಸುತ್ತಿದೆಯಾ? ಈಗ ಕೇಳು, ಶ್ರೀಕೃಷ್ಣನು ನಿನ್ನಿಂದಲೇ ಮಾತನಾಡುತ್ತಿದ್ದಾನೆ. ನಿನ್ನೊಳಗಿನ ಶಕ್ತಿ ನಿನಗೆ ಗೊತ್ತಿಲ್ಲ. ನೀನು ಹೇಗಾದರೂ ಈ ಹೋರಾಟವನ್ನು ಗೆಲ್ಲಬಲ್ಲೆ. ಆದರೆ ಮೊದಲನೇದಾಗಿ ನೀನು ನಿನ್ನ ಭಯವನ್ನು ಗೆಲ್ಲಬೇಕು. ಕೆಲಸವನ್ನು ನೀನು ಸರಿಯಾಗಿ ಮಾಡು, ಆದರೆ ಫಲದ ಬಗ್ಗೆ ಭಯವಿಲ್ಲದೆ ಬದುಕು. ನೀನು ಎಷ್ಟು ಹೆಚ್ಚು ಫಲದ ಬಗ್ಗೆ ಯೋಚಿಸುತ್ತೀವಿಯೋ ಅಷ್ಟೇ ಹೆಚ್ಚು ಆತಂಕ ಉಂಟಾಗುತ್ತದೆ. ನಾನು ನಿನ್ನ ಫಲವನ್ನು ನೋಡಿಕೊಳ್ಳುತ್ತೇನೆ. ನೀನು ಸರಿಯಾಗಿ ಮಾಡು, ಆದರೆ ಫಲದ ಬಗ್ಗೆ ಭಯವಿಲ್ಲದೆ ಬದುಕು. ನೀನು ಎಷ್ಟು ಹೆಚ್ಚು ಫಲದ ಬಗ್ಗೆ ಯೋಚಿಸುತ್ತೀವಿಯೋ ಅಷ್ಟೇ ಹೆಚ್ಚು ಆತಂಕ ಉಂಟಾಗುತ್ತದೆ. ನಾನು ನಿನ್ನ ಫಲವನ್ನು ನೋಡಿಕೊಳ್ಳುತ್ತೇನೆ. ಧೈರ್ಯವಂತನು ಯುದ್ಧ ಗೆಲ್ಲುವುದಕ್ಕಿಂತ ಅವನ ಮನಸ್ಸನ್ನು ಗೆಲ್ಲುತ್ತಾನೆ. ನಿನ್ನೊಳಗಿನ ನಂಬಿಕೆ ಶಕ್ತಿಯಾದಾಗ ಹೊರಗಿನ ಸಂಕಷ್ಟ ಗಾಳಿಪಟದಂತಿರುತ್ತದೆ. ನೀನು ನಿನ್ನ ಶತ್ರುವಿಗೆ ಸೋಲಬಹುದು, ನಿನ್ನ ಭಯಕ್ಕೆ ಸೋಲಬೇಡ. ಜೀವನ ಎಂಬುದು ದೊಡ್ಡ ಹಾದಿ. ಒಂದು ಹಿನ್ನಡೆ, ಒಂದು ನಿರಾಕರಣೆ, ಒಂದು ಸೋಲು ನಿನ್ನ ಕತೆಗೆ ಅಂತ್ಯವಲ್ಲ. ನಿನ್ನ ಸಂಕಷ್ಟಗಳು ನಿನ್ನನ್ನು ಕುಗ್ಗಿಸುತ್ತಿವೆಯೇ? ಆಗ ನಿನ್ನೊಳಗಿನ ಶಕ್ತಿಯನ್ನು ನೆನೆ. ನಾನು ನಿನ್ನೊಳಗಿದ್ದೇನೆ. ಇದು ನಿನ್ನ ಕುಗ್ಗಿದ ಕ್ಷಣವಷ್ಟೇ, ಸೋಲಲ್ಲ. ಸಮಯವೇ ನಿನ್ನ ಪರಿವರ್ತನೆಯ ಮೆಟ್ಟಿಲಾಗುತ್ತದೆ. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತದೆ, ದುಃಖವೂ ಬದಲಾಗುತ್ತದೆ. ಹೀಗಾಗಿ ನಿನ್ನ ಕರ್ತವ್ಯವನ್ನು ಬಿಡಬೇಡ. ನಿನ್ನ ಬಗ್ಗೆ ನಿನಗೆ ಹೆಮ್ಮೆ ಇರಲಿ. ಬದುಕು ನಿನ್ನನ್ನು ಪರೀಕ್ಷಿಸಬಹುದು, ಆದರೆ ನಾನು ಸದಾ ನಿನ್ನೊಡನೆ ಇದ್ದೇನೆ. ಮನಸ್ಸು ಗೆಲ್ಲುವುದು ಯುದ್ಧವನ್ನು ಗೆಲ್ಲುವುದಕ್ಕಿಂತ ದೊಡ್ಡ ವಿಜಯ. ನಿನ್ನ ಯುದ್ಧ ಒಳಗೇ ಇದೆ, ಅದು ಭಯದ ವಿರುದ್ಧ. ನಿನ್ನ ಧೈರ್ಯ ಅದು ಚಿಂತನೆಯ ವಿರುದ್ಧ. ಹಾಗಾಗಿ ನಿನಗೆ ನಿನ್ನ ಬಗ್ಗೆ ದೃಢ ನಿರ್ಧಾರವಿರಲಿ. ಓಂ ಕೃಷ್ಣಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.